ಎಷ್ಟೇ ಭ್ರಷ್ಟಾಚಾರದ ಆರೋಪಗಳು ಬಂದರೂ ಕೂಡ ಬಂಗಾರಪ್ಪನವರನ್ನು ಒಂದು ರೀತಿ ಭಾಳ ವರ್ಷಿಪ್ ಮಾಡುವಂಥ ಒಂದು ವರ್ಗ ನಿರ್ಮಾಣ ಆಯಿತು. ರಾಜಕಾರಣಿಗಳ ಬಗ್ಗೆ ಭಕ್ತಿ ಭಾವ ನಂಬಿಕೆ ಇರುತ್ತೆ. ಅದರ ಅಂಥದ್ದು ಬಂಗಾರಪ್ಪನವರಲ್ಲಿ ಭಾಳಷ್ಟು ಇತ್ತು. ಸತತವಾಗಿ 7 ಬಾರಿ ಸೊರಬದಿಂದ ಗೆದ್ಕೊಂಡ್ಬಂದಿದ್ದು. ಅವರಿಗೆ ಸೋಲಿಲ್ಲದ ಸರದಾರ ಅನ್ನೋ ಒಂದು ಬಿರುದು ಜನಸಾಮಾನ್ಯರಿಂದನೇ ಸಿಕ್ಕಿತ್ತು. ಅದು 2 ಬಾರಿ ಕಾಂಗ್ರೆಸ್ಸಿಂದ, 1 ಬಾರಿ ಬಿಜೆಪಿಯಿಂದ, 1 ಬಾರಿ ಸಮಾಜವಾದಿ ಪಕ್ಷದಿಂದ ಕೂಡ ಗೆಲ್ತಾರೆ. ಅವರ ಒಡನಾಟ ಹೇಗಿತ್ತು ಸ್ವಕ್ಷೇತ್ರದ ಜನತೆಯ ಜೊತೆ ಅಂತ? ಕೆಲವು ಬಾರಿ ಅವರದೇ ಒಂದು ಪಕ್ಷ ಮಾಡ್ಕೊಂಡಿದ್ದಾಗ ಅವರು ಕಾನ್ಸ್ಟಿಟ್ಯೂನ್ಸಿ ಕೂಡ ಹೋಗದೆ ಗೆಲ್ತಾ ಇದ್ರು. ಆ ಕಾವೇರಿ ಗಲಾಟೆ ಈಗಲೂ ಕೂಡ ಸಾಕಷ್ಟು ಚರ್ಚೆಗೆ ಅವಕಾಶ ಕೊಡುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೆಚ್ಚು ಮಟ್ಟಿಗೆ ಇದ್ದಂಥ ತಮಿಳರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಪರಿಸ್ಥಿತಿ ನಡೀತದೆ. ಇವ್ರ ಮೇಲೆ ಕಂಪ್ಲೇಂಟ್ ಹೋಗ್ತಾ ಇತ್ತು. ನರಸಿಂಹರಾಯರು 1-2 ಸಲ ಅವರಿಗೆ ಕರೆಸಿ ಬುದ್ಧಿವಾದ ಕೂಡ ಹೇಳಿದ್ರು, ನೋಡಿ ನಿಮ್ಮನ್ನು ವಜಾ ಮಾಡ್ತಾ ಇದ್ದೀನಿ, ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಿ. ಅವರ ಸೆಕೆಂಡ್ ಹಾಫ್ ಅಂತ ಏನು ಹೇಳ್ಬೋದು, ಅದರಲ್ಲಿ ಅವರು ಸಾಕಷ್ಟು ಆರೋಪಗಳನ್ನು ಎದುರಿಸಬೇಕಾಯಿತು. ಭ್ರಷ್ಟಾಚಾರದ ಆರೋಪಗಳು ಕೂಡ ಅವ್ರ ಮೇಲೆ ಬಂದವು. ಎಷ್ಟೇ ಭ್ರಷ್ಟಾಚಾರದ ಆರೋಪಗಳು ಬಂದರೂ ಕೂಡ ವ್ಯಕ್ತಿಗತವಾಗಿ ಬಂಗಾರಪ್ಪನವರನ್ನು ಒಂದು ರೀತಿ ಆರಾಧ್ಯ ದೈವ ಅಂತ ನೋಡುವಂತಹ ಒಂದು ದೊಡ್ಡ ಒಂದು ಸಮೂಹವೇ ಇತ್ತು. ಅದು ಅವರ ಸ್ವಕ್ಷೇತ್ರ ಸೊರಬದಲ್ಲಿರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು, ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ಬೋದು, ಒಟ್ಟಾರೆಯಾಗಿ ದಕ್ಷಿಣ ಕರ್ನಾಟಕದ ಹಲವಾರು ಭಾಗಗಳಲ್ಲಿ. ಸೊ ಇದು ಹೇಗೆ ಸಾಧ್ಯ ಆಯಿತು? ಬಂಗಾರಪ್ಪನವರನ್ನು ಒಂದು ರೀತಿ ಭಾಳ ವರ್ಷಿಪ್ ಮಾಡುವಂಥ ಒಂದು ವರ್ಗ ನಿರ್ಮಾಣ ಆಯಿತು. ಅದು ಹೇಗೆ ಸಾಧ್ಯ ಆಯಿತು? ಸಾಮಾನ್ಯ ಜನಗಳಲ್ಲಿ ಕೆಲವೊಮ್ಮೆ ರಾಜಕಾರಣಿಗಳ ಬಗ್ಗೆ ಭಕ್ತಿ ಭಾವ ನಂಬಿಕೆ ಇರುತ್ತೆ. ಅದರ ಅಂಥದ್ದು ಬಂಗಾರಪ್ಪನವರಲ್ಲಿ ಭಾಳಷ್ಟು ಇತ್ತು. ಅವರು 1967ರಲ್ಲಿ ಮೊದಲನೇ ವಿಧಾನಸಭೆ ಕಂಟೆಸ್ಟ್ ಮಾಡಿದ್ದು. ಸತತವಾಗಿ 7 ಬಾರಿ ಸೊರಬದಿಂದ ಗೆದ್ಕೊಂಡ್ಬಂದಿದ್ದರು. ನಂತರ 1996ರಲ್ಲಿ ಮೊದಲನೇ ಲೋಕಸಭಾ ಎಲೆಕ್ಷನ್ ಕೂಡ ಗೆದ್ದರು. ಹೀಗೆ ಸುಮಾರು 31 ವರ್ಷ ಅವರು ಸತತವಾಗಿ ಎಲೆಕ್ಷನ್ ಗೆದ್ಕೊಂಡ್ಬಂದಿದ್ದರಿಂದ ಅವರಿಗೆ ಸೋಲಿಲ್ಲದ ಸರದಾರ ಅನ್ನೋ ಒಂದು ಬಿರುದು ಜನಸಾಮಾನ್ಯರಿಂದನೇ ಸಿಕ್ಕಿತ್ತು. ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಮೇಲೆ 1998ರಲ್ಲಿ ಅವರು ಮೊದಲನೇ ಬಾರಿಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಯ ಆಯನೂರು ಮಂಜುನಾಥ್ ವಿರುದ್ಧ ಶಿವಮೊಗ್ಗದಿಂದ ನಡೆದ ಎಲೆಕ್ಷನ್ನಲ್ಲಿ ಸೋಲ್ತಾರೆ. ಮತ್ತು ಅವರ ಜರ್ನಿನಲ್ಲಿ ಸುಮಾರು 6 ಬಾರಿ ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಅದರಲ್ಲಿ 4 ಬಾರಿ ಗೆಲ್ತಾರೆ. ಅದು 2 ಬಾರಿ ಕಾಂಗ್ರೆಸ್ಸಿಂದ, 1 ಬಾರಿ ಬಿಜೆಪಿಯಿಂದ, 1 ಬಾರಿ ಸಮಾಜವಾದಿ ಪಕ್ಷದಿಂದ ಕೂಡ ಗೆಲ್ತಾರೆ. ಹೀಗೆ ಅವರ ಜರ್ನಿನಲ್ಲಿ ಸಾಕಷ್ಟು ಎಲೆಕ್ಷನ್ಸ್ ಇರುತ್ತೆ. ಮತ್ತು ಮುಂದೆ 2008ರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಶಿಕಾರಿಪುರದ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿ ಸೋಲ್ತಾರೆ. ಅದರ ಮುಂದಿನ ವರ್ಷ ರಾಘವೇಂದ್ರ ವಿರುದ್ಧ ಶಿವಮೊಗ್ಗದಿಂದ ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅದನ್ನು ಸೋಲ್ತಾರೆ. ಕಡೆಗೆ ಅವರು ಕಡೆಗಾಲದಲ್ಲಿ ಅಂದರೆ 2011ರಲ್ಲಿ ಸುಮಾರು ಅವರಿಗೆ 79 ವರ್ಷ ವಯಸ್ಸಾಗಿರುತ್ತೆ. ಅದಕ್ಕೆ ಕೆಲವೇ ತಿಂಗಳ ಮೊದಲು ದೇವೇಗೌಡರ JDS ಪಕ್ಷ ಕೂಡ ಸೇರ್ತಾರೆ. ಸೊ ಅವರ ಲಾಂಗ್ ಪೊಲಿಟಿಕಲ್ ಜರ್ನಿನಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಂತಹ ಬಹುಶಃ ಒಂದು ಅಪರೂಪದ ರಾಜಕಾರಣಿ ಪಕ್ಷಾಂತರ ಅನ್ನೋಕ್ಕಿಂತ ಪಕ್ಷ ಜಿಗಿತ ಅಂತ ಹೇಳ್ಬೋದು. ಆದರೆ ಅವರು ಎಷ್ಟೇ ಬಾರಿ ಗೆಲ್ಲಿ, ಎಷ್ಟೇ ಬಾರಿ ಲೋಕಸಭೆ ಮುಖ್ಯಮಂತ್ರಿ ಆಗಲಿ, ಬೇರೆ ಬೇರೆ ಪಕ್ಷಗಳಿಗೆ ಹೋಗಲಿ, ಆದರೆ ಅವರು ಸ್ವಕ್ಷೇತ್ರದಲ್ಲಿ ಜನರನ್ನ ಅಥವಾ ಮತದಾರರನ್ನ ಹೆಸರಿಡಿದು ಕರಿತಾ ಇದ್ರು ಅನ್ನುವಂಥ ಮಾತುಗಳನ್ನು ನಾವು ಕೇಳಿದ್ದೀವಿ. ಇದು ಹೇಗೆ ಅವರ ಒಡನಾಟ ಹೇಗಿತ್ತು ಸ್ವಕ್ಷೇತ್ರದ ಜನತೆಯ ಜೊತೆ ಅಂತ? ಬಂಗಾರಪ್ಪನವರಿಗೆ ಅವರ ಕಾನ್ಸ್ಟಿಟ್ಯೂನ್ಸಿ ಮೇಲೆ ತುಂಬ ಹಿಡ್ತಾ ಇತ್ತು. ಅವರ ಮನೆಗೆ ಅವರ ಕಾನ್ಸ್ಟಿಟ್ಯೂನ್ಸಿಯಿಂದ ಭಾಳಷ್ಟು ಜನ ಬಡವರು, ಏನು ಗತಿ ಇಲ್ಲದಿದ್ದವರು ಬರ್ತಾ ಇದ್ರು ಹೆಲ್ಪ್ ಕೇಳಲಿಕ್ಕೆ. ಇವರು ಬಂದವರನ್ನು ತುಂಬ ಗೌರವದಿಂದ ನೋಡ್ಕೋತಾ ಇದ್ರು. ಅವ್ರು ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಸಣ್ಣವರಿರಲಿ, ಅವ್ರನ್ನ ಗೌರವದಿಂದ ನೋಡ್ಕೋತಾ ಇದ್ರು. ಮತ್ತು ಪ್ರತಿಯೊಬ್ಬರ ಹೆಸರಿದ್ದು ಕರಿತಾ ಇದ್ರು. ಅವರಿಗೆ ಭಾಳಷ್ಟು ಜನರ ಹೆಸರು ಕೂಡ ಜ್ಞಾಪಕ ಇರ್ತಾ ಇತ್ತು. ಆಮೇಲೆ ಊರಿಂದ ಬಂದವರಿಗೆ ಮನೆಯಲ್ಲೇ ಊಟ ಕೊಡಿಸಿ, ಅವ್ರ ಬಸ್ ಚಾರ್ಜ್ ಕೊಟ್ಟು ಈ ಥರ ಕಳಿಸೋದು, ಮತ್ತು ಅವರ ಮನೆಯಲ್ಲಿ ಒಂದು ಮದುವೆಯೋ, ಒಂದು ಮುಂಜಿಯೋ, ಮತ್ತೊಂದು ಇದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಇಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರು ಆರಾಧ್ಯ ದೈವ ಆಗಿದ್ದರು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮತ್ತು ಅವರಿಗೆ ಎಲೆಕ್ಷನ್ ಗೆಲ್ಲುವುದು ಏನು ಕಷ್ಟವೇ ಆಗ್ತಾ ಇರಲಿಲ್ಲ. ಕೆಲವು ಬಾರಿ ಅವರದೇ ಒಂದು ಪಕ್ಷ ಮಾಡ್ಕೊಂಡಿದ್ದಾಗ ಅವರು ಕಾನ್ಸ್ಟಿಟ್ಯೂನ್ಸಿ ಕೂಡ ಹೋಗದೆ ಗೆಲ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರಿಗೆ ಜನರಿಂದ ಒಂದು ಆರಾಧನಾ ಭಾವ ಇತ್ತು. ಅಂದರೆ ಒಂದು ರೀತಿಯ ಅದೇನು ನಿಜವಾದ ಆರಾಧನೆನೋ ಕುರುಡು ಭಾವನೆ ಅಂತಲೇ ಹೇಳ್ಬೇಕು. ಯಾಕಂದ್ರೆ ನೋಡಿ, ನಾನು ಅವರ ಎಲೆಕ್ಷನ್ ಬಹಳಷ್ಟು ಕವರ್ ಮಾಡಿದ್ದೇನೆ. ಸೊರಬ ಒಂದು ಸಣ್ಣ ಊರು, ಒಂದು 2 ಕಿಲೋಮೀಟರ್ ಉದ್ದದ ಒಂದು ರಸ್ತೆ. ಅದು ನೀವು ಇಲ್ಲಿಂದ ಅಲ್ಲಿವರೆಗೂ ಹೋದರೆ ಇನ್ನು ಮುಂದಕ್ಕೆಲ್ಲ ಬಯಲು, ಮುಂದೆ ಏನೂ ಇಲ್ಲ, ದೇರ್ ಇಸ್ ನೋ ಟೌನ್. ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಸುಮಾರು ಕೆಲವು ದಶಕಗಳ ಕಾಲ ನಾನು ನೋಡಿದ್ದೆ. ಅಲ್ಲಿಯ ಅಂಗಡಿಗಳ ಬೋರ್ಡ್ ಕೂಡ ಚೇಂಜ್ ಆಗಿರಲಿಲ್ಲ.
ಸೊ ಅಂತ ಡೆವಲಪ್ಮೆಂಟ್ ಮಾಡಿರ್ಲಿಲ್ಲ ಅವರು. 3 ದಶಕ ಇದ್ರೂ ಕೂಡ ಅಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿರಲಿಲ್ಲ. ಆದರೆ ಅವರ ಬಗ್ಗೆ ಇದ್ದಂಥ ಒಲವು ಮಾತ್ರ ಕಮ್ಮಿ ಆಗಿರಲಿಲ್ಲ. ಸೊ ಬಂಗಾರಪ್ಪನವರ ಬಗ್ಗೆ ಭಕ್ತಿ ಭಾವ ಈ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿತ್ತು. ಆದರೆ ಬಂಗಾರಪ್ಪನವರು ವೈಯಕ್ತಿಕವಾಗಿ ಬಂಗಾರಪ್ಪನವರ ಕುಟುಂಬದಲ್ಲೇ ಒಂದಷ್ಟು ಅಸಮಾಧಾನಗಳು, ಕುಟುಂಬದ ಜಗಳಗಳು, ವ್ಯಾಜ್ಯಗಳು, ಇಬ್ಬರು ಮಕ್ಕಳ ನಡುವೆ ಈ ಥರ ಎಲ್ಲ ಒಂಥರ ಶುರುವಾಗಿ ಅವರ ವೈಯಕ್ತಿಕ ಬದುಕು ಕೂಡ ಒಂದು ಅರ್ಥದಲ್ಲಿ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಾಗ ಆಯ್ತೇನೋ ಅಂತ ಅನಿಸುತ್ತೆ. ಬಂಗಾರಪ್ಪನವರಿಗೆ ಇಬ್ಬರು ಗಂಡು ಮಕ್ಕಳು, ಕುಮಾರ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ. ಸೊ ಇವರಿಬ್ಬರು ಸಿನಿಮಾ ಫೀಲ್ಡಲ್ಲಿದ್ದರು. ಕುಮಾರ ಬಂಗಾರಪ್ಪ ಆ್ಯಕ್ಟರ್ ಆಗಿದ್ದರು, ಮಧು ಬಂಗಾರಪ್ಪ ಪ್ರೊಡ್ಯೂಸರ್ ಆಗಿದ್ದರು. ಮೊದಲು ರಾಜಕೀಯಕ್ಕೆ ಬಂದವರು ಕುಮಾರ ಬಂಗಾರಪ್ಪ. ಸೊ ಕುಮಾರ ಬಂಗಾರಪ್ಪ ಕೆಲವು ಬಾರಿ ಎಲೆಕ್ಷನ್ ಗೆದ್ದಿದ್ರು. ಸೊ ಇವರಿಬ್ಬರು ಮಕ್ಕಳಲ್ಲಿ ಕುಮಾರ ಬಂಗಾರಪ್ಪ ಇಸ್ ಮೋರ್ ಎಜುಕೇಟೆಡ್ ಆ್ಯಂಡ್ ಮೋರ್ ಕಲ್ಚರ್ಡ್ ಆಗಿರ್ತಾರೆ. ಆದರೆ ಕಳೆದ ಎಲೆಕ್ಷನ್ನಲ್ಲಿ ಕುಮಾರ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ವಿರುದ್ಧನೇ ತಿರ್ಗಾ ಎಲೆಕ್ಷನ್ ಬೀಳುತ್ತೆ. ಅದರಲ್ಲಿ ಮಧು ಬಂಗಾರಪ್ಪ ಕಾಂಗ್ರೆಸ್ನಿಂದ ಗೆದ್ದು ಮಂತ್ರಿ ಆಗ್ತಾರೆ. ಅವರು ನೋಡಿ, ಈಗ ಮಂತ್ರಿ ಆಗಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ವಿದ್ಯಾಮಂತ್ರಿ ಆಗಿದ್ದಾರೆ. ಆದರೆ ಅವರು ನಡೆದುಕೊಳ್ಳುವಂಥ ರೀತಿ ನೋಡಿದ್ರೆ ಅವರಿಗೆ ಒಂದಷ್ಟು ವಿದ್ಯೆ ಕೊಡಬೇಕೇನೋ ಅಂತ ಅನ್ಸುತ್ತೆ. ಅವರಿಗೆ ಒಂದಷ್ಟು ಶಿಕ್ಷಣ ಬೇಕಾಗಿದೆ ಅಂತ, ಪ್ರಾಥಮಿಕ ಶಿಕ್ಷಣ, ಅದು ಪ್ರಾಥಮಿಕ ಶಿಕ್ಷಣ ಮಂತ್ರಿ ಓದ್ಲಿಕ್ಕೆ ಬರಲ್ಲ ಅಂತ ಹೇಳುವಂಥದ್ದು ಈ ಥರದ್ದು. ಬಟ್ ನೋಡಿ, ಬಂಗಾರಪ್ಪನವರು ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ, ಸಂಗೀತ ಹಾಡುಗಾರರು ಕೂಡ ಆಗಿದ್ರು ಬಂಗಾರಪ್ಪನವರು. ಕುಮಾರ್ ಗಂಧರ್ವ ಅವರ ಜೊತೆಗೆಲ್ಲ ಬಹಳ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು. ಹಾಡುಗಾರರು ಹಾಡ್ತಾನೂ ಇದ್ರು. ಸೊ ಅಂಥವರ ಮಗನಾಗಿ ಇವರು ಕನ್ನಡ ನನಗೆ ಓದ್ಲಿಕ್ಕೆ ಬರಲ್ಲ ಏನಿವಾಗ ಅಂತ ಕೇಳುವಂಥ ಪರಿಸ್ಥಿತಿ ಬಂತು. ಸೊ ಈ ಆಡಳಿತ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಬಂಗಾರಪ್ಪ ಆಡಳಿತಾವಧಿಯಲ್ಲಿ ಅವರು ಎದುರಿಸಿದಂಥ ಬಹಳ ದೊಡ್ಡ ಸವಾಲು ಅಂತಂದರೆ ಕಾವೇರಿ ವಿವಾದದ ಗಲಾಟೆ. ಸೊ ಅದು ಬಹಳ ರಾಷ್ಟ್ರಮಟ್ಟದಲ್ಲಿ ಕೂಡ ಸುದ್ದಿ ಮಾಡ್ತು. ಆ ಕಾವೇರಿ ಗಲಾಟೆ ಈಗಲೂ ಕೂಡ ಸಾಕಷ್ಟು ಚರ್ಚೆಗೆ ಅವಕಾಶ ಕೊಡುತ್ತೆ. ಏನದು ಆಗ ನಡೆದಂಥ ಕಾವೇರಿ ಗಲಾಟೆ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು? ನೋಡಿ, 1990ರಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ವಿವಾದವನ್ನು ಬಗೆಹರಿಸೋದಕ್ಕೆ ಒಂದು ಟ್ರೈಬ್ಯುನಲ್ ಮಾಡ್ತಾರೆ. ಅದು ವಿ.ಪಿ. ಸಿಂಗ್ ಸರ್ಕಾರ ಇದ್ದಾಗ ಬಂದಂಥ ಟ್ರೈಬ್ಯುನಲ್. ಆ ಟ್ರೈಬ್ಯುನಲ್ಲು ಜೂನ್ ತಿಂಗಳಿನಲ್ಲಿ ಒಂದು ಆರ್ಡರ್ ಮಾಡುತ್ತೆ, ಕರ್ನಾಟಕಕ್ಕೆ ಇಂತಿಷ್ಟು ನೀರು ಬಿಡಬೇಕು ಅಂತ ಹೇಳಿ ಆರ್ಡರ್ ಕೊಡ್ತದೆ. ಆವಾಗ ಬಂಗಾರಪ್ಪನವ್ರ ಸರ್ಕಾರ ಅದನ್ನು ಆನರ್ ಮಾಡಬೇಕಾಯಿತು. ಆಫ್ಟರ್ ಆಲ್ ಇಟ್ಸ್ ಜುಡಿಷಿಯಲ್ ಬಾಡಿ ಆರ್ಡರ್. ಅವರು ಅದಕ್ಕೆ ಒಂದು ಆರ್ಡಿನೆನ್ಸ್ ತಂದು ನಾವು ಅದನ್ನು ಧಿಕ್ಕರಿಸ್ತೀವಿ ಅನ್ನೋ ಒಂದು ನಿರ್ಧಾರನ ಪ್ರಕಟ ಮಾಡ್ತಾರೆ. ಅದರ ವಿರುದ್ಧ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟು ಈ ಆರ್ಡಿನೆನ್ಸು ಅಸಂವಿಧಾನಿಕ ಅಂತ ತೀರ್ಮಾನ ಕೊಟ್ಟು ಅದನ್ನು ವಜಾ ಮಾಡ್ತಾರೆ. ಸೊ ಹೀಗೆ ಒಂದಷ್ಟು ಕಂಟಿನ್ಯೂ ಆಗ್ತಾ ಇರುತ್ತೆ. ಕಡೆಗೆ ಡಿಸೆಂಬರ್ನಲ್ಲಿ ನರಸಿಂಹರಾವ್ ಸರ್ಕಾರ ಬಂದಿರುತ್ತೆ. ಅವಾಗ ತಮಿಳುನಾಡು ಅವ್ರ ಮೇಲೆ ಪ್ರೆಷರ್ ಹಾಕ್ತಾನೆ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಆವಾಗ ಅದರ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಯಾವುದು? ಟ್ರೈಬ್ಯುನಲ್. ಹೌದು, ಟ್ರೈಬ್ಯುನಲ್ ಏನು ಒಂದು ಆರ್ಡರ್ ಕೊಟ್ಟಿತ್ತು ಅದರ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಆ ನೋಟಿಫಿಕೇಶನ್ ಬಂದಿದ್ದು ಡಿಸೆಂಬರ್ 11, 1991ರಂದು. ಅದರ ಮಾರನೇ ದಿವಸವೇ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾಗಗಳಲ್ಲಿ ದೊಡ್ಡ ವೈಲೆನ್ಸ್ ಶುರು ಆಗುತ್ತೆ. ಅದರಲ್ಲೂ ತಮಿಳರ ವಿರುದ್ಧ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೆಚ್ಚು ಮಟ್ಟಿಗೆ ಇದ್ದಂಥ ತಮಿಳರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಪರಿಸ್ಥಿತಿ ನಡೀತದೆ. ಅದು ಬೆಳಿಗ್ಗೆ ರಾತ್ರಿ ಪೂರ್ತಿ ನಡೀತಾ ಇರ್ತದೆ. ಅಲ್ಲಿ ಸರ್ಕಾರವೇ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗುತ್ತೆ, ಅವರ ಮೇಲೆ ಹಲ್ಲೆಗಳು ನಡೆಯುತ್ತೆ. ಮತ್ತು ಒಟ್ಟಿನಲ್ಲಿ ಸುಮಾರು ಗೋಲಿಬಾರ್ ಕೂಡ ಆಗುತ್ತೆ ಪೊಲೀಸ್ನವ್ರದ್ದು. ಯಾರ್ಯಾರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಗೋಲಿಬಾರ್ ಕೂಡ ಆಗುತ್ತೆ. ಸುಮಾರು 16 ಜನ ಇದರಲ್ಲಿ ಗೋಲಿಬಾರ್ನಲ್ಲಿ ಸಾಯ್ತಾರೆ. ಇದು ಒಂದು ದೊಡ್ಡ ಕಪ್ಪು ಚುಕ್ಕೆ ಬಂಗಾರಪ್ಪನವರ ಪೀರಿಯಡ್ನಲ್ಲಿ ಆಗಿರ್ತಕ್ಕಂಥದ್ದು. ತಮಿಳರು ಬಹಳಷ್ಟು ವರ್ಷಗಳಿಂದ, ದಶಕಗಳಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು, ಅವರು ಕನ್ನಡಿಗರ ಜೊತೆಗೆ ಸಹಬಾಳ್ವೆ ನಡೆಸ್ಕೊಂಡಿರ್ತಕ್ಕಂಥವ್ರು. ಅಂಥ ಅಮಾಯಕರ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ ನಡೆದಿದ್ದನ್ನು ಕನ್ನಡಿಗರು ಈಗಲೂ ತಲೆ ತೆಗೆಸುವಂತಾಗಿದೆ. ಆ್ಯಂಡ್ ಇದಕ್ಕೆ ಮುಖ್ಯವಾದ ಜವಾಬ್ದಾರಿ ಬಂಗಾರಪ್ಪನವ್ರ ಮೇಲೆ ಬರುತ್ತೆ. ಬಂಗಾರಪ್ಪನ ಸರ್ಕಾರನೇ. ದುಷ್ಕರ್ಮಿಗಳಿಗೆ ಒಂದು ರೀತಿ ಫ್ರೀ ಹ್ಯಾಂಡ್ ಸಿಕ್ಬಿಟ್ಟಿತ್ತು. ಅವಾಗ ಪೊಲೀಸರೆಲ್ಲ ಬಹಳ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಸಿಕ್ಕಿತ್ತು. ಮತ್ತು ಸೆಂಟ್ರಲ್ ಗವರ್ಮೆಂಟು ನಿಮ್ಮ ಸರ್ಕಾರವನ್ನು ಡಿಸ್ಮಿಸ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟ ಮೇಲೆ ಅದು ನಿಂತಿದ್ದು. ಅಲ್ಲಿವರೆಗೂ ನಿಂತಿರಲಿಲ್ಲ. ಆವಾಗ ಒಂದು ಜನ ಹೇಳ್ತಾ ಇದ್ದು, ಬಂಗಾರಪ್ಪನವ್ರು ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ರು ಪೊಲೀಸ್ನವರಿಗೆ, ನೀವೇನು ಮಾಡಬೇಡಿ, ಒಂದಷ್ಟು ಅಟ್ಯಾಕ್ಗಳಾಗಲಿ ಅವ್ರ ಮೇಲೆ ಅನ್ನುವಂಥ. ಸೊ ಇದು ಮೆಚುರಿಟಿ ಇಲ್ಲ. ಅಡ್ಮಿನಿಸ್ಟ್ರೇಷನಲ್ಲಿ ಮೆಚುರಿಟಿ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಇನ್ಹ್ಯೂಮನ್ ಚೀಫ್ ಮಿನಿಸ್ಟರ್ ಈ ರೀತಿ ಒಂದು ಅಮಾಯಕರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಇನ್ಹ್ಯೂಮನ್ ಆ್ಯಕ್ಟ್. ಅಂದರೆ ಪೊಲಿಟಿಕಲ್ ಡಿಸಿಷನ್ ಒಂದು ಹೇಗೆ ಅನಾಹುತಗಳಿಗೆ ಕಾರಣ ಆಗುತ್ತೆ ಅಂತ. ನಿಜವಾಗ್ಲೂ ಆಡಳಿತಾತ್ಮಕವಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ದಲೆ ಪ್ಲೇಯಿಂಗ್ ಟು ದಿ ಗ್ಯಾಲರಿ ಅಂತಾರಲ್ಲ,
ಆ ರೀತಿ ಆಯಿತು ಅಂತ ಅನಿಸುತ್ತೆ. ಸೊ ಅದಾದ ನಂತರದಲ್ಲಿ ಅವಾಗ ಹೈಕಮಾಂಡ್ ಇರಲಿಲ್ವಾ? ಯಾವ ರೀತಿ ಇದನ್ನು ಹ್ಯಾಂಡ್ಲ್ ಮಾಡಿದ್ರು ಪಕ್ಷದಲ್ಲಿ? ಹೈಕಮಾಂಡ್ ಕರೆದುಬಿಟ್ಟು ಅವರಿಗೆ ವಾರ್ನಿಂಗ್ ಕೊಡ್ತು, ಇದರ ಬಗ್ಗೆ ನೀವು ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಏನೋ ಸ್ಟರ್ನ್ ವಾರ್ನಿಂಗೇ ಕೊಡ್ತು. ಸೊ ಹೀಗೆ ನಡೀತಾ ಇತ್ತು. ಮತ್ತೆ ಅವರು ಏನೋ ತಮ್ಮ ಪಕ್ಷದಲ್ಲೇ ಏನೋ ಕೆಲವು ಅಸಮಾಧಾನಗಳು ಕುದೀತಾ ಇತ್ತು. ಅವರ ಪಕ್ಷದ ಶಾಸಕರು ದೆಹಲಿಗೆ ಹೋಗಿ ಆಗಾಗ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಕಂಪ್ಲೇಂಟ್ ಮಾಡಿ ಬಂಗಾರಪ್ಪನವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಮತ್ತೆ ನಮ್ಮನ್ನು ಕೇಳೋರಿಲ್ಲ ಅನ್ನೋ ಕಂಪ್ಲೇಂಟು ನರಸಿಂಹರಾಯರಿಗೆ ರೀಚ್ ಆಗ್ತಾ ಇತ್ತು. ಅವರಿಗೆ ಸ್ವಲ್ಪ ಒಂದು ಬ್ಯಾಡ್ಮಿಂಟನ್ ಹುಚ್ಚು. ಬೆಳಗ್ಗೆ ಹೊತ್ತು ಸುಮಾರು ಒಂದು 2-3 ಗಂಟೆ ಹೊತ್ತು ಬ್ಯಾಡ್ಮಿಂಟನ್ನು KGA ಕ್ಲಬ್ಗೆ ಹೋಗಿ ಆಡ್ತಾ ಇದ್ರು. ಮುಖ್ಯಮಂತ್ರಿ ಆದವರಿಗೆ ಬೇಕಾದಷ್ಟು ಅಫಿಷಿಯಲ್ ಫಂಕ್ಷನ್ಸ್ ಇರುತ್ತೆ, ಡಿಮಾಂಡ್ಸ್ ಇರುತ್ತೆ ಅವರ ಟೈಮ್ ಮೇಲೆ. ಅವರು ಅವರ ಪರ್ಸನಲ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿಗೆ ಅಗತ್ಯ ಇದ್ದಾಗ ಸಿಗ್ತಾ ಇರಲಿಲ್ಲ. ಕೆಲವು ಬಾರಿ ಅವರು ಬ್ಯಾಡ್ಮಿಂಟನ್ ಆಡ್ತಾ ಇರಬೇಕಾದ್ರೆ ಅವ್ರು ಚೀಟಿ ಕಳಿಸಿದ್ದನ್ನು ನೋಡಿದ್ವಿ. ಅವರ ಸಲಹೆ ಏನೋ ಬೇಕಾಗತ್ತೆ ಏನಾದ್ರು, ಸೊ ಇವರು ಅದಕ್ಕೊಂದು ಉತ್ತರ ಕೊಟ್ಟು ಕಳಿಸಿದ್ದಂತ ನೋಡಿದ್ವಿ. ಈ ರೀತಿ ಅವರ ಆಡಳಿತ ಸರಳವಾಗಿದ್ದನ್ನು ನೋಡಿ ಇವ್ರ ಮೇಲೆ ಕಂಪ್ಲೇಂಟ್ ಹೋಗ್ತಾ ಇತ್ತು. ನರಸಿಂಹರಾಯರು 1-2 ಸಲ ಅವರಿಗೆ ಕರೆಸಿ ಬುದ್ಧಿವಾದ ಕೂಡ ಹೇಳಿದ್ರು, ನೋಡಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇದೆ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ. ಆದರೂ ಅವರು ಅದರಿಂದ ಸರಿ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಒಂದು ಸರ್ತಿ ನರಸಿಂಹರಾವ್ ಕಡೆಯದಾಗಿ ಅವರಿಗೆ ಡೆಲ್ಲಿಗೆ ಕರೆಸಿ, ನೋಡಿ ನಿಮ್ಮನ್ನು ವಜಾ ಮಾಡ್ತಾ ಇದ್ದೀನಿ, ನೀವು ಈಗಲೇ ಬೆಂಗಳೂರಿಗೆ ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಖಡಕ್ಕಾಗಿ ಹೇಳಿಬಿಟ್ರು. ಆವಾಗ ಬಂಗಾರಪ್ಪನವರಿಗೆ ಶಾಕ್ ಆಗೋಯ್ತು. ಏನು ನನ್ನಂಥ ಜನಪ್ರಿಯ ಮುಖ್ಯಮಂತ್ರಿನ ಈ ರೀತಿ ವಜಾ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬುಸು ಕುಟ್ಕೊಂಡು ಕರ್ನಾಟಕ ಭವನ ಬಂದರು. ಅಲ್ಲಿ ತಮ್ಮ ಏನೋ ಶಿಷ್ಯ ವರ್ಗ ಇದ್ದರು, ತಮ್ಮ ಯಾರ್ಯಾರು ಸಹವರ್ತಿಗಳಿದ್ರು, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ನೋಡಿ ಈ ರೀತಿ ಹೇಳಿದ್ಬಿಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟ್ರು, ನಾನು ಏನು ಮಾಡಬೇಕೀಗ ಅಂತೇಳಿ. ಬಹುಶಃ ನೀವು ಅವಾಗ ಡೆಲ್ಲಿಲೇ ಇದ್ರಿ ಅನ್ಸುತ್ತೆ. ಡೆಲ್ಲಿಲಿದ್ದೆ. ಆವಾಗ ಏನು ಮಾಡಬೇಕು ಅಂತೇಳಿ ಆವಾಗ ಅವರು ಇನ್ನೊಂದಷ್ಟು ಜನ ಅವರ ಶಿಷ್ಯಂದ್ರನ್ನೆಲ್ಲ ಬೆಂಗಳೂರಿಂದ ಕರೆಸಿದ್ರು, ಮಂತ್ರಿಗಳನ್ನು ಕರೆಸಿದ್ರು, ಶಾಸಕರನ್ನ, ಅವರ ಬೆಂಬಲಿಗ ಶಾಸಕರನ್ನು ಕರೆಸಿದ್ರು. ಆವಾಗ ಅವರಿಗೆ ಅವರ ಬೆಂಬಲಿಗರು ಹೇಳಿದಂಥದ್ದು, ಸರ್ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನೀವು ತುಂಬ ಪಾಪ್ಯುಲರ್ ಇದ್ದೀರಿ, ಆಂಧ್ರ ಬ್ರಾಹ್ಮಣರಿಗೆ ಬುದ್ಧಿ ಕಲಿಸೋಣ, ನೀವು ಬೆಂಗಳೂರಿಗೆ ಬನ್ನಿ, ಅಲ್ಲಿ ನಮ್ಮ ಬಲ ಪ್ರದರ್ಶನ ಮಾಡೋಣ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಬಲ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಸಲಹೆ ಕೊಡ್ತಾರೆ. ಮುಖ್ಯಮಂತ್ರಿಗಳು ವಾಪಸ್ ಬರುವಂಥ ಒಂದು ದಿನ ನಿರ್ಧಾರ ಆಗುತ್ತೆ. ಎಲ್ಲ ಕಡೆ ಒಂದು ಇನ್ಸ್ಟ್ರಕ್ಷನ್ ಹೋಗುತ್ತೆ, ಏನೋ ಬಂಗಾರಪ್ಪನವರ ಕಟೌಟ್ಗಳು ಏರ್ಪೋರ್ಟ್ನಿಂದ ಸಿಟಿವರೆಗೂ ಇರಬೇಕು, ಮತ್ತು 100 ಜನ ಏನೋ ಅವ್ರ ಬೆಂಬಲಿಗರೆಲ್ಲ ಏರ್ಪೋರ್ಟಿಗೆ ಬಂದಿರಬೇಕು, ಶಾಸಕರು ಎಲ್ಲ ಬರಬೇಕು, ಅವರು 100 ಜನ ಬೆಂಬಲಿಗರನ್ನು ಕರ್ಕೊಂಡು ಬಂದಿರಬೇಕು ಅಂತೆಲ್ಲ ಆರ್ಡರ್ಸ್ ಹೋಗುತ್ತೆ. ಸೊ ಬಂಗಾರಪ್ಪನವರು ಒಂದು ಡೆಲ್ಲಿಯಿಂದ ಬರೋ ದಿನ ಗೊತ್ತಾಗುತ್ತೆ. ಅಲ್ಲಿ ಏನೋ ಪತ್ರಕರ್ತರು ಸುಮಾರು 2 ಗಂಟೆ ಮೊದಲೇ ಏರ್ಪೋರ್ಟ್ಗೆ ಹೋಗಿ ಕಾಯ್ತಾ ಇರ್ತೀವಿ. ಅದರಲ್ಲಿ ನಾನು ಇದ್ದೆ. ಹೋದಾಗ ಏನೀಗ ಬಂಗಾರಪ್ಪನವ್ರು ಬರ್ತಾರೆ, ಏನಾಗುತ್ತೆ ನೋಡಬೇಕು ಅಂಥೇಳಿ 100 ಜನ ಇದ್ದರೂ ಹೊರತು ಶಾಸಕರ ಸಂಖ್ಯೆ ಅಷ್ಟಾಗಿ ನಮಗೆ ಕಾಣಿಸ್ತಾ ಇರಲಿಲ್ಲ. ಅಫ್ಕೋರ್ಸ್ ಅದರಲ್ಲಿ ಕೆಲವರು ಶಾಸಕರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭ ಇರಲಿಲ್ಲ. ಸೊ ಎಲ್ಲೆಲ್ಲೂ ಜನ. ಸೊ ಬಂಗಾರಪ್ಪನವ್ರು ಇಳಿದ್ರು. ಬಂಗಾರಪ್ಪನವ್ರು ಬಂದು ನೋಡ್ತಾರೆ, ಅವರ ಶಾಸಕರ ಸಂಖ್ಯೆ ಭಾಳ ಕಮ್ಮಿ ಇರುತ್ತೆ. ಎಲ್ಲೋದ್ರು? ಶಾಸಕರು, ಮಂತ್ರಿಗಳು ಎಲ್ಲ ಸೇರಿ ಒಟ್ಟು ಇದ್ದದ್ದು 6 ಜನ. ಕಡೆಗೆ ನಮಗೆ ತಿಳಿದು ಬಂದಿದೆ, ಯಾಕಂದ್ರೆ ಆ ಗುಂಪಿನಲ್ಲಿ ಯಾರಿದ್ದಾರೆ ಏನಿಲ್ಲ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಬಂಗಾರಪ್ಪನವರಿಗೆ ಶಾಕ್ ಆಗ್ಬಿಟ್ಟಿರುತ್ತೆ. ಇದೇನು 70 ಜನರಲ್ಲಿ 150 ಕೇವಲ 6 ಜನ ಅವ್ರ ಕಡೆ ಬಂದಿರ್ತಾರೆ. ಸೊ ಆವಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಹೋಗಿ ರಾಜೀನಾಮೆ ಕೊಡ್ತಾರೆ. ನೋಡಿ ಎಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತಿರುಗಿ ಅಧಿಕಾರಕ್ಕೆ ಬಂದಿತ್ತು. ಜನತಾ ದಳದವರ ಕಚ್ಚಾಟದಿಂದಾಗಿ ಕಾಂಗ್ರೆಸ್ ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳಿ 89ರಲ್ಲಿ 178 ಸ್ಥಾನಗಳನ್ನು ಜನ ಕೊಟ್ಟಿದ್ರು. ಆದರೆ 4 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳ ಬದಲಾವಣೆಯಾಗಿ 3ನೇ ಮುಖ್ಯಮಂತ್ರಿಯನ್ನು ಆರಿಸುವ ಪರಿಸ್ಥಿತಿವರೆಗೆ ಬಂದಿರುತ್ತೆ. ಕಚ್ಚಾಟದಿಂದಾಗಿ ಅದೇ ಕಚ್ಚಾಟ ಹಳೆಯ ಅವಧಿಯಲ್ಲಿ ಯಾರು ಜನತಾ ಪಕ್ಷದವ್ರು ಕಚ್ಚಾಡಿದ್ರು, ಜನತಾ ಪಕ್ಷ ಮತ್ತು ಜನತಾ ದಳ, ಈಗ ಕಾಂಗ್ರೆಸ್ನವರು. ಸೊ ಬಂಗಾರಪ್ಪನವರ ನಂತರದ ಮುಖ್ಯಮಂತ್ರಿ ಆಯ್ಕೆ ಕೂಡ ಬಹಳ ಕುತೂಹಲಕರವಾದಂಥದ್ದು. ಸೊ ಅವರ ನಂತರ ಯಾರಾದರೂ ಆ ಆಯ್ಕೆ ಹೇಗಾಯಿತು ಅದನ್ನು ಬಹುಶಃ ಮುಂದಿನ ಸರಣಿಯಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಹೇಳ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ.